ಇಂದು ದೆಹಲಿಯಲ್ಲಿ ಏನು ಬಿಜೆಪಿ ವಿರುದ್ಧ ವೋಟ್ ಚೋರಿ ಬೃಹತ್ ಪ್ರತಿಭಟನೆ ನಡೀತಾ ಇರುವಂಥದ್ದು ಹಿನ್ನೆಲೆಯಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಎಲ್ಲ ಸಿದ್ಧತೆ ಆಗಿದೆ. ಈ ಬಗ್ಗೆ ರಾಜ್ಯದಿಂದ ಕೂಡ ಸಿಎಂ ಡಿ.ಸಿ.ಎಂ ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಒಂದಷ್ಟು ಶಾಸಕರು ಕೂಡ ಬಂದಿರುವಂಥದ್ದು. ನಮ್ಮ ಜೊತೆ ಈಗ ಸಲೀಂ ಅಹಮದ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ವೋಟ್ ಚೋರಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ಭಾಗಿಯಾಗ್ತಾರೆ ಅಂತ ಸರ್? ವೋಟ್ ಚೋರಿ ಅಲ್ಲ, ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ವೋಟಿನ ಡಕಾಯಿತಿ ಮಾಡಿದ್ದಾರೆ, ವೋಟನ್ನು ಲೂಟಿ ಮಾಡಿದ್ದಾರೆ. ಅದರ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ಇವತ್ತು ರಾಮಲೀಲಾದಲ್ಲಿ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ ನಾಯಕತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದಾರೆ. ಕರ್ನಾಟಕದ ಸಾವಿರಾರು ಜನ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಹಾಗೂ ಎಲ್ಲ ಮಂತ್ರಿಮಂಡಲ ಸದಸ್ಯರು, ಶಾಸಕರು, ಕಾರ್ಯಕರ್ತರು ಎಲ್ಲ ಇವತ್ತು ಭಾಗಿಯಾಗ್ತಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ಯಾವುದೇ ಚುನಾವಣೆ ಇಲ್ಲ, ಆದರೆ ರಾಹುಲ್ ಗಾಂಧಿಯವರು ನಮ್ಮ ಓಟು ನಮ್ಮ ಹಕ್ಕು ಆ ಹಿನ್ನೆಲೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಮೊದಲಾಗಿ ಬೆಂಗಳೂರಲ್ಲಿ ಬಂದಿದ್ದರು ರಾಹುಲ್ ಗಾಂಧಿಯವರು. ಬ್ಯಾಂಗ್ಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಮಹಾದೇವ ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟನ್ನು ಕದಿಯುವಂಥ ಕೆಲಸ BJP ಸರ್ಕಾರ ಎಲೆಕ್ಷನ್ ಕಮಿಷನ್ ಶಾಮೀಲಾಗಿ ಮಾಡಿದ್ದಾರೆ. ಅಲ್ಲಿ ನಮ್ಮ ಕ್ಯಾಂಡಿಡೇಟ್ನ ಸೋಲಿಸಿದ್ರು. ಅದೇ ರೀತಿ ಇನ್ನೊಂದು ಎನ್ಕ್ವೈರಿ ಆಯಿತು ಅಳಂದ್, ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆದ್ದರು. ಆದರೂ ಕೂಡ ತನಿಖೆ SIT ಒಂದು ತನಿಖೆ ಮಾಡಿ ಇವತ್ತು ಮಾಜಿ ಶಾಸಕರು BJPಯ ಅವರ ಮಗ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಇವತ್ತು 3-4 ರಾಜ್ಯಗಳ ಚುನಾವಣೆ ಆಯಿತು. ಮಹಾರಾಷ್ಟ್ರ ಇರ್ಬೋದು, ಹರಿಯಾಣ ಇರ್ಬೋದು, ಬಿಹಾರ ಇರ್ಬೋದು. ಬಿಹಾರ ಚುನಾವಣೆಯ ಗೆಲುವು ಬಿಹಾರಿಗಳ ಗೆಲುವಲ್ಲ, ಅದು ಎಲೆಕ್ಷನ್ ಕಮಿಷನ್ ಗೆಲುವು, ನರೇಂದ್ರ ಮೋದಿ, ಅಮಿತ್ ಶಾ ಅವರ ಗೆಲುವು. ಯಾಕಂತ ಹೇಳಿದ್ರೆ ಅವರ ಪಕ್ಷದ ಮುಖಂಡರೇ ಅದು ಒಪ್ಪಕ್ಕೆ ಆಗ್ತಾಯಿಲ್ಲ. ಅವರು 200ಕ್ಕಿಂತ ಜಾಸ್ತಿ ಸೀಟ್ ಗೆದ್ದಬೇಕಂದ್ರೆ ನಿಜವಾಗ್ಲೂ ಅವರೇ ಹೇಳ್ತಾರೆ ನಾವು ಹೇಗೆ ಗೆದ್ವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ. ಚೀಫ್ ಮಿನಿಸ್ಟರು ಅವ್ರಿಗೆ ವಯಸ್ಸಾಗಿದೆ, ಅವ್ರ ಬಗ್ಗೆ ಟೀಕೆ ಮಾಡಲ್ಲ. ಅವ್ರಿಗೆ ನಡೆಯೋಕ್ಕಾಗಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಅವರ ಸ್ಟ್ರೈಕ್ ರೇಟ್ ಸುಮಾರು 90% ಅದನ್ನು ಒಪ್ಪಕ್ಕೆ ಆಗಲ್ಲ. BJP ಸ್ಟ್ರೈಕ್ ರೇಟ್ 96%. ಅದರಿಂದ ಯಾಕೆ ಈ ಥರ ಆಯ್ತು ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರು ಅಲ್ಲಿ ದೊಡ್ಡ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ರು. ಸುಮಾರು 60 ಲಕ್ಷ ವೋಟ್ಗಳನ್ನು ಯಾವ ರೀತಿ ಇನ್ಕ್ಲೂಡ್ ಮಾಡಿದ್ರು ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿದರು. ಅದನ್ನು ತಪ್ಪು ಸಾಬೀತು ಮಾಡಲಿಕ್ಕೆ ಅಲ್ಲಿ ವೋಟ್ ಚೋರಿ ಮೂಲಕ ಗೆದ್ದಿದ್ದಾರೆ. ಅದೇ ರೀತಿ ಹರಿಯಾಣದಲ್ಲಿ ಒಂದು ಬೂತಲ್ಲಿ ಒಬ್ಬ ರೂಪದರ್ಶಿ ಮಾಡೆಲ್ಲು, ಬೇರೆ ದೇಶ ಮಾಡೆಲ್ ಹೆಸರನ್ನ ಅದರಲ್ಲಿ ಆಗ್ಬಿಟ್ಟು 22 ವೋಟನ್ನು ಹಾಕಿದ್ದಾರೆ. ಎಲೆಕ್ಷನ್ ಕಮಿಷನ್ ಜೀವಂತವಾಗಿದೆಯಾ ಇಲ್ಲ ಸತ್ತೋಗಿದೆಯಾ? ಆ ಹಿನ್ನೆಲೆಯಲ್ಲಿ ಇವತ್ತು ಆ ವಿಚಾರವಾಗಿ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೂಡ ಇದೇ ರೀತಿ ಮಾಡಿದ್ದಾರೆ. ಎಲ್ಲ ಎಲೆಕ್ಷನ್ಗಳ ಗೆಲುವು ಜನರ ಗೆಲುವು ಅಲ್ಲ, ಎಲೆಕ್ಷನ್ ಕಮಿಷನ್ ಗೆಲುವು, BJP ಕೇಂದ್ರ ಸರ್ಕಾರದ ಗೆಲುವು. ಯಾಕಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಸಂಪೂರ್ಣವಾಗಿ BJP ಸರ್ಕಾರದ ಕಪಿಮುಷ್ಟಿಲಿ ಆಗಿದೆ. ಯಾವ ರೀತಿ ED, IT, CBIನ ತಮ್ಮ ಮುಂಚೂಣಿ ಘಟಕಗಳಾಗಿ BJP ನಡ್ಕೊಳ್ತಾ ಇದ್ದಾರೆ, ಅದೇ ರೀತಿ ಎಲೆಕ್ಷನ್ ಕಮಿಷನ್ ಕೂಡ ಅದನ್ನು ಅವ್ರ ಕೈಯಲ್ಲಿ ಸಿಗಾಕೊಂಡಿದೆ. ಅದು ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ, ಅದು BJP ಕಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವು ಹೋರಾಟಗಳು ಮಾಡ್ತೀವಿ. ಇದು ಹೋರಾಟದ ಆರಂಭ. ಇದು ಇಡೀ ದೇಶದಲ್ಲಿ ಇದ್ರ ಬಗ್ಗೆ ಹೋರಾಟಗಳು ಮಾಡ್ತೀವಿ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಒಂದು ಮಹಿಳಾ ಅಂತ ಮಾತನ್ನು ಹೇಳಲು ಬಯಸ್ತಾರೆ. ಸರ್, ಪ್ರಮುಖವಾಗಿ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಜನವರಿ 6ಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ದಿನಾಂಕ ಫಿಕ್ಸ್ ಆಗಿದೆ ಅಂತ ಮಾತುಗಳು ಹೇಳಿರುವಂಥದ್ದು. ಸರ್, ಏನು ಫಿಕ್ಸ್ ಆಗಿದೆ, ಯಾವ ಥರ ಅಂತಾರೆ ಸರ್? ಇವತ್ತು ನಾವು ರ್ಯಾಲಿಗೆ ಬಂದಿದ್ದೀವಿ, ಪ್ರೊಟೆಸ್ಟ್ ರ್ಯಾಲಿಗೆ. ನಾಳೆ ಬೆಳಿಗ್ಗೆ ಮತ್ತೆ ಬೆಳಗಾಂ ಹೋಗ್ತಾ ಇದ್ದೀವಿ. ಸದನ ನಡೀತಾ ಇದೆ. ನಮ್ಮ ಮುಂದೆ ಇರೋದು ಬರೀ ಸದನದ ಬಗ್ಗೆ ಮಾತ್ರ ಚರ್ಚೆ. ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಏನು ಚರ್ಚೆ ಆಗಬೇಕು, ಸರ್ಕಾರ ಸಾಧನೆಗಳು ಹೇಳಬೇಕು, BJP ಟೀಕೆಗಳಿಗೆ ಉತ್ತರ ಕೊಡಬೇಕು. ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಆ ಕೆಲಸ ಮಾಡ್ತಾ ಇದ್ದೀವಿ. ಬೇಕೆಲ್ಲ ವಿಚಾರಗಳನ್ನು ನಮ್ಮ ಡೆಲ್ಲಿ ಅವರಿಷ್ಟು ನೋಡ್ಕೊಳ್ತಾರೆ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ, ಯಾರೂ ಚರ್ಚೆ ಮಾಡಬಾರ್ದು. ಇದ್ರ ಬಗ್ಗೆ ಪಕ್ಷದ ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಅದರಿಂದ ಈ ಎಲ್ಲ ವಿಚಾರಗಳ ಬಗ್ಗೆ ಅವರು ತಮ್ಮ ವಿಚಾರಗಳನ್ನ ಅವರು ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಪದೇ ಪದೇ ಯಾರು ಮಾತಾಡಬೇಡ್ರಿ ಅಂತ ಹೇಳಿದ್ರು ಕೂಡ ಪ್ರಸ್ತಾಪ ಆಗ್ತಾನೆ ಇದೆ, ದಿನಾಂಕಗಳು ಫಿಕ್ಸ್ ಆಗ್ತಾನೆ ಇದ್ದಾವೆ. ಅಧಿವೇಶನ ಅಂತ ಹೇಳಿದ್ರೆ ಅಧಿವೇಶನ ಸಂದರ್ಭದಲ್ಲೂ ಕೂಡ ಈ CM ಕುರ್ಚಿ ಕಾಳಗನೇ ತಾರಕಕ್ಕೆ ಇರುವಂಥದ್ದು. ಏನಾಗ್ತಾಯಿದೆ ಸರ್? ಈ ಗೊಂದಲಗಳಿಗೆ ತೆರೆ ಎಳಿ ಬಿದ್ದಿದೆ ಅಂತ ಹೇಳಿದ್ರು, ಆದರೆ ಇದು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು. ಕೆಲವು ವೈಯಕ್ತಿಕ ಅಭಿಪ್ರಾಯಗಳು ಹೇಳ್ತಾರೆ, ಅದು ಹೈಕಮಾಂಡ್ ಅಭಿಪ್ರಾಯ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಈಗಾಗಲೇ CM ಅವರು, DCM ಅವರು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಥರ ಇದ್ದಾರೆ. ಅದನ್ನು ಸಹಿಸ್ಕೊಳ್ಳೋಕ್ಕೆ BJPಗೆ ಆಗ್ತಾ ಇಲ್ಲ, ಅದಕ್ಕೆ ಟೀಕೆ ಮಾಡ್ತಾ ಇದ್ದಾರೆ.
ಅವರು ಜನರ ಪರವಾಗಿ ಏನು ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದಿಸಲಿ. ಅದನ್ನು ಬಿಟ್ಟು ಬೆಳಗಾಮಲ್ಲಿ ಬೆಳಿಗ್ಗೆ ಎದ್ದರೆ ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಯಾಕೆ ಮಾಡೋದು? ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿ. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅದ್ರ ಬಗ್ಗೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ಇಬ್ಬರು ಮುಖಂಡರು ಕೂಡ ಆಲ್ರೆಡಿ ಹೇಳಿದ್ದಾರೆ. ನಮ್ಮ ಮುಂದೆ ಇರೋದು ಈಗ ನಮ್ಮ ಸದನ. ಈ ಸದನದಲ್ಲಿ ರಾಜ್ಯದ ಅಭಿವೃದ್ಧಿಗೆ ವಿಧೇಯಕಗಳು ಪಾಸ್ ಆಗಬೇಕು, ಸಮಸ್ಯೆಗಳಿಗೆ ಸಮಾಧಾನ ತರಬೇಕು. ಉತ್ತರ ಕರ್ನಾಟಕ ಭಾಗದ ಚರ್ಚೆ ಆಗ್ತಾ ಇದೆ. ಆ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೀವಿ. ಅದಕ್ಕೆಲ್ಲ ಸಮಸ್ಯೆಗಳಿಗೆ ಸಮಾಧಾನ ತರ್ತೀವಿ ಅಂತ ವಿಶ್ವಾಸ ಇದೆ. ನಮ್ಮ ಸರ್ಕಾರ ಜನ ಏನು ಆಶೀರ್ವಾದ ಮಾಡಿದ್ದಾರೆ, ಏನು ನಾವು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದು ಜನರಿಗೆ ಮುಟ್ಟಿದೆ. ಅದಕ್ಕೆ ಜನ ಈ ರಾಜ್ಯದಲ್ಲಿ ಶಾಂತವಾಗಿದ್ದಾರೆ, ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ. ಇದಿಷ್ಟು ಏನು ಸಲೀಂ ಅಹಮದ್ ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, ಟಿವಿ9 ನವದೆಹಲಿ.